ಎದೆ ಮೇಲೆ ಕಾಲಿಡ್ತಾರೆ. ಏನ್ ಸರ್ ಇದೆ ನಿಮ್ದು ಕರ್ಮ ನಿಮ್ದು ಎಲ್ಲ ನಂಗೆ ಅರ್ಥ ಆಗ್ತಿಲ್ಲ. ನಂಗೆ ಅವ್ನು ನೋಡ ಊರ್ ತುಂಬಾ ನಗ್ತಾರೆ ನಿಮ್ ಹೆಂಡತಿ. ಮೈಕ್ ಕರ್ಮನೇ ನಿಮ್ದೆಲ್ಲೋ ಇಬ್ಬರದು. ಆಯ್ತು ಸರ್, ಥ್ಯಾಂಕ್ ಯು ಸರ್. ಸೆಟ್ಟಲ್ಲಿ ಹಿಂಗೆ ಪಾತ್ರನೂ ಅಂತದೇ ಕೊಟ್ಟಿದೀವಿ, ಸೊ ಬೇಡ. ಸೊ ಮುಗಿಸ್ಬಿಡ್ತೀನಿ. ಸೊ ಹರ್ಷಿಕಾ ಅವರು ಪ್ರೆಗ್ನೆಂಟ್ ಆಗಿದ್ರು ಕೂಡ 8 ತಿಂಗಳು, ಇನ್ನೊಂದು 3-4 ವಾರದಲ್ಲಿ ಡೆಲಿವರಿ ಇದ್ರು ಕೂಡ ಬೆಳಿಗ್ಗೆ ರಾತ್ರಿ ಅಂತ ನೋಡಿದೆ. 50 ಸಲ ಹೇಳಿದ್ರೆ ಮುಗಿಸ್ತೀನಿ ಅಂತ. ಮುಗಿಸ್ರಿ ಫಸ್ಟ್. ಏನಿ ಬಂದಿ ನಿಮ್ಗೆ ದೊಡ್ಡ ರೋಗ ನಿಮ್ಗೆ ಸರ್. ಪವನ್ ಇವ್ದು ಅದೇ ನಿಮ್ಮ ಹೆಸರೇನು? ಹರ್ಷಿತ ಭಗವಾನ. ಏನ್ ಕರ್ಮನೇ ನಿಮ್ದು ಒಂದು ಅರ್ಥ ಆಯ್ತು ಸರ್. ಈ ಭುವನ್ ಮತ್ತೆ ಹರ್ಷಿತ ಪುಣಚ ಇಬ್ಬರದು ಮಾತು ಮುಗೀತು. ದಯವಿಟ್ಟು ನಮ್ಮ ಚಿತ್ರದ ಕಥಾನಾಯಕಿ ಮತ್ತೆ ಎಲ್ಲಾ ಪಾತ್ರದಲ್ಲೂ ದೊಡ್ಡ ಹಿರಿಯರಾಗಿರೋ ನಮ್ಮ ಊರಶ್ರೀ ಮೇಡಮ್ ಮಾತಾಡ್ತಾರೆ ಸರ್, ಪ್ಲೀಸ್. ಸರ್ ಆಕ್ಚುಲಿ ಎಲ್ರಿಗೂ ಗೊತ್ತು ನಾನು ಏನು ಮಾತಾಡ್ತೀನಿ. ಸಕ್ಸಸ್ ಫಂಕ್ಷನ್ ಅಲ್ಲಿ ನಾನು ಮಾತಾಡ್ತೀನಿ. ಕರೆಕ್ಟ್. ಸರ್ ಮುಗಿಸ್ತಾ ಇದ್ದೀನಿ ಸರ್, 1 ನಿಮಿಷ ಸರ್. ಮುಗಿಸ್ತೇ 1 ನಿಮಿಷ. ಮೇಡಮ್ ಮಾತಾಡ್ತಾರೆ ಸರ್, ಮುಗಿಸ್ಬಿಡ್ತೀನಿ 1 ನಿಮಿಷ. ನೀವಿದ್ರಿ. ಹಾ, ಆಕ್ಚುಲಿ ನಾನು ಮತ್ತೆ ಓಂ ಪ್ರಕಾಶ್ ಸರ್ ಅವರು ಬಿಗ್ ಬಾಸ್ ಅಲ್ಲೂ ಒಂದೇ ಸೀಸನ್ ಅಲ್ಲಿ ಇದ್ವಿ, ನಿಮಗೆಲ್ಲ ಗೊತ್ತಿರಬಹುದು. ಸೊ ಅದಾದ್ಮೇಲೆ ನಾವು ಭೇಟಿ ಆಗಿದ್ದು ಇವತ್ತು. ಅಲ್ಲಿ ಒಂದು ಸಿನಿಮಾ ಮಾಡೋಣ ಅಂತೆಲ್ಲ ಪ್ಲಾನ್ ಮಾಡಿದ್ವಿ, ಅದು ಆಗಿರ್ಲಿಲ್ಲ. ಸೊ ಎನಿವೆ ಥ್ಯಾಂಕ್ ಯು ಹರ್ಷಿಕಾ ಅವರು. ಪ್ರೆಗ್ನೆಂಟ್ ಇದ್ರು ಕೂಡ ಈ ವಯಸ್ಸಲ್ಲಿ ಅಂತ 3 ವಾರ ಇದ್ರು ಕೂಡ ನಮ್ಮ ಜೊತೆ. ಸರ್ ನೀವು ಕನ್ಫ್ಯೂಸ್ ಮಾಡ್ಬಿಟ್ರಿ ಸರ್, ಸಾರಿ. ಸೊ ಥ್ಯಾಂಕ್ ಯು ಅವರಿಗೆ. ಆಕ್ಚುಲಿ ತುಂಬಾ ಕಷ್ಟಪಟ್ಟಿದ್ದಾರೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸೆಟ್ಟಲ್ ಕೂತ್ಕೊಂಡು ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳನ್ನ ಹ್ಯಾಂಡಲ್ ಮಾಡ್ಕೊಂಡು ಎಲ್ಲ ಮಾಡಿದ್ದಾರೆ. ನನಗೆ ಊಟ ತರಿಸೋದು, ಆಮೇಲೆ ಚೇಚಿಗೂ ಕೂಡ ಸ್ಪೆಷಲ್ ಏನಾದ್ರು ಮಾಡಿ ತರಿಸೋದು, ಚೇಚಿ ಜೊತೆ ಕೂತ್ಕೊಳ್ಳೋದು, ಅವ್ರನ್ನ ನೋಡ್ಕೊಳ್ಳೋದು, ನಮ್ಮನ್ನು ನೋಡ್ಕೊಳ್ಳೋದು, ಪಾಪುನ ನೋಡ್ಕೊಳ್ಳೋದ್ರ ಜೊತೆ ಇದನ್ನೆಲ್ಲ ಮಾಡಿದ್ದಾರೆ. ಸೊ ಹರ್ಷಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಹೀಗೆ ಇರಲಿ. ಸರಿ ಸರ್, ನೀವು ರಿಯಲ್ ಆಗಿ ಮಾತಾಡಿ. ನಾನು ರಿಯಲ್ ಆಗಿ ಮಾತಾಡೋದಲ್ಲ, ನಿಮ್ಮಿಬ್ರು ಕಷ್ಟ ಸುಖ ಮನೇಲಿ ಮಾತಾಡ್ಕೊಳ್ರಿ ಇಬ್ರು. ಕಷ್ಟ ಸುಖ ಮಾತಾಡಿದಲ್ಲ. ಸಿನಿಮಾ ಕಷ್ಟ ಸುಖ ಅಲ್ಲ ಇದು, ಕರ್ತವ್ಯ ನೀವು ಮಾಡಿದ್ದೀರಾ. ಏನ್ರಿ ಬಂದಿರೋದು ನಿಮ್ಗೆ? ನಿಮ್ ಗಂಡ ಹೀರೋ ಆಗೋದು ನಿಮ್ಗೆ ಇಷ್ಟ ಇಲ್ವಾ? 4 ಜನ ನೋಡಿ ಇಷ್ಟಪಡೋದು ಇಷ್ಟ ಇಲ್ವಾ? ಇಷ್ಟ. ಮತ್ತೆ ಅದಕ್ಕೆ ತಾನೇ ಕಷ್ಟಪಡ್ತಿದ್ರ. ಪಡಿ. ಯಾರು ಹೇಳಿದ್ರು ನಿಮ್ಗೆ ಕಷ್ಟಪಡ್ತ? ಆಯ್ತು ಸರ್. ಏನ್ರಿ ಬಂದಿತ್ತು? ಯಾಕ್ರಿ ಥ್ಯಾಂಕ್ ಯು. ನೋಡಿ ಆಯ್ತು ಸರ್, ನೀವ್ ಹೇಳಿದಕ್ಕೆಲ್ಲ ಜೈ.